ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ನ ಲಿಂಗರಾಜ್ ಮಾತಾಡೋ ಸ್ನೇಹಿತರೆ. ಯಾರೆಲ್ಲ ಇವತ್ತಿನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೇಕು, ಬ್ರ್ಯಾಂಡ್ ಥರನೇ ಇರುವಂಥ ಒಂದು ಇದು ಬ್ರಾಡ್ ಸಿನಿಮಾ. ಈ ಸಿನಿಮಾದ ಒಂದು ಹೀರೋ ಬಂದ್ಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಸ್ನೇಹಿತರೆ. ಇವತ್ತು ಈ ಒಂದು ಟ್ರೈಲರ್ನ ರಿಲೀಸ್ ಆಗಿದ್ದು ನೋಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಆ ಟ್ರೈಲರ್ನ ನಾನು ನೋಡ್ಬೇಕಂತ ಹೇಳ್ಬಿಟ್ಟು 6 ಗಂಟೆಗೆ ಒಂದು ಇದನ್ನು ಟ್ರೈಲರ್ನ ಲಾಂಚ್ ಮಾಡಿದ್ರು. ಹಾಗಾಗಿ ನಾನು ನಾನು ಯೂಟ್ಯೂಬ್ನಲ್ಲಿ ನೋಡಿದ್ಮೇಲೆ ಒಂದು ವೀಡಿಯೋನ ಮಾಡಲೇಬೇಕು ಅಂತ ಮಾಡ್ತೇನೆ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಬಂದ್ಬಿಟ್ಟು ನೀವೆಲ್ಲರೂ ಭೀಮಾ ಸಿನಿಮಾದ ಒಂದು ವಿಲನ್ ಆಗಿರುವಂತಹ ಡ್ರ್ಯಾಗನ್ ಮಂಜು ಅವರು ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರನ ವಹಿಸ್ತಾ ಇದ್ದಾರೆ. ಮತ್ತು ಡಾರ್ಲಿಂಗ್ ಕೃಷ್ಣ ಒಂದು ಮುಖ್ಯ ಭೂಮಿಕೆಯಲ್ಲಿ, ಮತ್ತು ಅಚ್ಯುತ್ ಕುಮಾರ್ ಅವರು ಕೂಡ ತುಂಬಾ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾದ ಟ್ರೈಲರ್ನ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಎಮೋಷ್ನಲ್ ಇದೆ ಮತ್ತು ಲವ್ ಇದೆ. ಸಿನಿಮಾ ಒಂಥರ ಏನೋ ಬ್ರ್ಯಾಟ್ ಇದೆ ಅಂತ ನನಗೆ ಗೊತ್ತಾಯಿತು ಸ್ನೇಹಿತರೆ. ಹಾಗಾಗಿ ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಮತ್ತು ಈ ಸಿನಿಮಾದ ಡೇಟ್ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಕೂಡ ಆಲ್ರೆಡಿ ಆಗಿದೆ. ಟ್ರೈಲರ್ ಒಂದು ಬಾಕಿ ಇತ್ತು. ಇದೇ ತಿಂಗಳು 31ನೇ ತಾರೀಕು ಈ ಸಿನಿಮಾದ ಒಂದು ಆ ಸಿನಿಮಾನ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಅನೌನ್ಸ್ ಮಾಡಿದೆ ಸ್ನೇಹಿತರೆ. ಅದಲ್ಲದೆ ಹೇಳ್ಬೇಕಂತಂದರೆ ಒಂದು ಗಂಗಿ ಅಂತ ಸಾಂಗು, ಈ ಒಂದು ಸಾಂಗ್ನ ನಮ್ಮ ಒಂದು ಸರಿಗಮಪದ ಈ ಒಂದು ಸಾಂಗು ತುಂಬಾ ಚೆನ್ನಾಗಿ ಕೇಳಿಬಂತು ಸ್ನೇಹಿತರೆ. ವಿಡಿಯೋ ಸಾಂಗ್ ಕೂಡ ನೋಡಿದ್ವಿ, ಲಿರಿಕಲ್ ಸಾಂಗ್ ಬಿಟ್ಟಿದ್ದರು. ಹಾಗಾಗಿ ತುಂಬಾ ಚೆನ್ನಾಗಿದೆ ಸಾಂಗು. ಈ ಸಾಂಗ್ನ ಕೇಳ್ತಾ ಇದ್ದರೆ ಮತ್ತು ಒಂದು ಲಿರಿಕಲ್ ಸಾಂಗ್ನ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸಿನಿಮಾನೂ ಕೂಡ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊದಲನೇ ದಿವಸನೇ ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಯಾರು ಮಿಸ್ ಮಾಡ್ದೇ ಈ ಸಿನಿಮಾನ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳೆಯ ಮನವಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಹಾಗೆ ಮರಿಬೇಡಿ ಸ್ನೇಹಿತರೆ, ಈ ಸಿನಿಮಾ ರಿಲೀಸಿಂಗ್ ಡೇಟ್ ಯಾವತ್ತು ಅಂತ ನಿಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಹೇಳ್ತಾಯಿದ್ದೀನಿ. ಇದೇ ತಿಂಗಳು ಅಕ್ಟೋಬರ್ 31ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಈ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಒಂದು ಭಾಷೆ ಸಿನಿಮಾ ಅಲ್ಲ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಸಿನಿಮಾ ಬಂದ್ಬಿಟ್ಟು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಕೂಡ ಸಿನಿಮಾ ಡಬ್ ಆಗ್ತಾಯಿದೆ. ಹಾಗಾಗಿಯೇ ಈ ಸಿನಿಮಾ ಕೂಡ ಒಂದು ವಿಭಿನ್ನ ಲವ್ ಸ್ಟೋರಿ ಮತ್ತು ವಿಭಿನ್ನ ಒಂದು ಸ್ಟೋರಿನ ಹೊಂದಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದು ಕೆಲವೊಂದು ಪೋಸ್ಟರ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತು ಟ್ರೈಲರ್ನ ನೋಡಿದಾಗ ಕೂಡ ಅಷ್ಟೇ ಒಂದು ವಿಭಿನ್ನ ಶೈಲಿಯಲ್ಲಿ ಅವ್ರು ಕಾಣಿಸ್ಕೊಡ್ತಿದ್ದಾರೆ. ಹಾಗಾಗಿ ನಾನು ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ಯಾರ್ಯಾರೆಲ್ಲ ಇವತ್ತಿನ ಒಂದು ಈ ವಿಡಿಯೋನ ನೋಡ್ತಾ ಇದ್ದರೆ ಮತ್ತು ಟ್ರೈಲರ್ನ ನೋಡಿದರೆ ಟ್ರೈಲರ್ ನಿಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದುವರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಪೋಸ್ಟರ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಬ್ರ್ಯಾಟ್ ಇದು ಏನು ಸ್ಟೈಲಪ್ಪ ಅನ್ಸಂಗೆ ಕೇಳ್ಬೋದು. ಬಟ್ ಈ ಸ್ಟೈಲಲ್ಲೇ ನಿಮ್ಗೆ ಅರ್ಥ ಆಗೋದೇನಂತಂದರೆ ಈ ಸಿನಿಮಾ ಎಲ್ಲ ಒಂದು ಕಡೆ ಒಂದು ಛಾಪನ್ನು ಮೂಡಿಸುತ್ತೆ ಅಂತ. ಒಂದು ಡಾರ್ಲಿಂಗ್ ಕೃಷ್ಣ ಅವರ ಲೈಫಲ್ಲಿ ಒಂದು ವಿಭಿನ್ನ ತಿರುವನ್ನು ಕೊಡುವಂಥ ಸಿನಿಮಾ ಆಗ್ಬೋದು ಅಂತ ಅನ್ಕೋಬೋದು ಸ್ನೇಹಿತರೆ. ಆ ಥರ ಒಂದು ಸೂಪರಾಗಿ ಒಂದು ಹೇರ್ ಸ್ಟೈಲ್ನ ಮಾಡಿಸಿದ್ದಾರೆ. ಒಂದು ವಿಭಿನ್ನ ಲುಕ್ನಲ್ಲಿ ಈ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ. ಟೀಸರ್ ಟೈಮಲ್ಲಿ ಒಂದು ಟೀಸರ್ನ ನೋಡಿದಾಗ ಕೂಡ ನನಗೆ ಹಂಗೆ ಅನಿಸಿದ್ದು, ಈ ಸಿನಿಮಾ ಏನೋ ಒಂದು ಛಾಪನ್ನ ಮೂಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಅಚ್ಯುತ್ ಕುಮಾರ್ ಅವರು ಮತ್ತು ರಮೇಶ್ ಪಂಡಿತ್ ಅವರು, ಆಮೇಲೆ ನೀವು ನೋಡ್ಬೋದು ಡ್ರ್ಯಾಗನ್ ಮಂಜು ಅವರು ಯಾವ ಥರ ಒಂದು ಈ ಒಂದು ಸಿನಿಮಾದಲ್ಲಿ ಖಡಕ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತಂದರೆ ನಾವು ಸಿನಿಮಾನೇ ನೋಡಬೇಕು ಸ್ನೇಹಿತರೆ. ಆ ಒಂದು ಡೈಲಾಗ್ಸ್ ಅವ್ರ ಡೆಲಿವರಿ, ಒಂದು ಫೈಟಿಂಗ್ಸು ನೀವು ನೋಡ್ಬೋದು. ಭೀಮಾ ಸಿನಿಮಾದಲ್ಲಿ ಯಾವ ಥರ ಇತ್ತು ಅದೇ ಥರನೇ ಈ ಸಿನಿಮಾದಲ್ಲೂ ಕೂಡ ಹೀರೋ ಮತ್ತು ವಿಲನ್ ನಡುವೆ ಒಂದು ಕಾಳಗ ನಡೆಯುತ್ತೆ ಅಂತಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಆ ಥರ ಒಂದು ವಿಭಿನ್ನ ಶೈಲಿಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾಯಿದೆ ಸ್ನೇಹಿತರೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಇದೇ ತಿಂಗಳು 31ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾವನ್ನು ಬೆಳೆಸಿ, ಕನ್ನಡ ಸಿನಿಮಾವನ್ನು ಉಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಮುಗಿಸೋವಂಥ ಟೈಮ್ ಬಂತು ಸ್ನೇಹಿತರೆ. ಇವತ್ತಿನ ವೀಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನನ್ನ ಚಾನಲ್ ಬಂದ್ಬಿಟ್ಟು ಲಿಂಗರಾಜ್ ಕೊಟ್ಟೂರು ಅಂತ ಹೇಳ್ಬಿಟ್ಟು. ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಕನ್ನಡವನ್ನು ನಾನು ಕೊನೆಯದಾಗಿ ಹೇಳೋದು ಒಂದೇ ಒಂದು ಮಾತು, ಕನ್ನಡನ ಗೆಲ್ಲಿಸಿ, ಕನ್ನಡನ ಉಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.
ನವೀನಣ್ಣ ಕಾಲ್ ಮಾಡಕತ್ತೆ